ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈಗ ನಾ ಹೇಳ್ತಾ ಇದ್ದೇನಪ್ಪ ಅಂದರೆ, ಈಗ ನಮಗೆ ಈಗ ಇಲ್ಲಿ ತುಂಬ ನಂಬರ್ಸ್ಗಳು ಇರ್ತವೆ. ಸೊ ಈ ನಂಬರ್ಸ್ಗಳು ಯಾವುದೇ ನಮಗೆ ಇಲ್ಲಿ ಸೇಮ್ ನಂಬರ್ ಇದೆ. ಇಲ್ಲಿ 25 ಇದೆ, ಇಲ್ಲಿ 20 ಇದೆ, ಇಲ್ಲಿ 35 ಇದೆ, ಇಲ್ಲಿ 35 45 ಇನ್ ಕೇಸ್ ಇಲ್ಲಿ ನಂಬರ್ ಏನೋ ಸಿಮಿಲರ್ ಇದ್ರೆ, ಇಲ್ಲಿ ಹೇಳಿದ್ದೀನಲ್ಲ ಕಂಪೇರ್ ಆರ್ ಸೇಮ್ ಲಿಸ್ಟ್ 1 ಅಂಡ್ ಲಿಸ್ಟ್ 2 ಇದ್ರೆ ಮಾತ್ರ ನಮಗೆ ಇಲ್ಲಿ ಟ್ರೂ ಆರ್ ಫಾಲ್ಸ್ ಅನ್ನೋ ಆಟೋಮೆಟಿಕ್ಲಿ ಬರುತ್ತೆ. ಈಗ ಇಲ್ಲಿ 20 ನಾನು ನೋಡಿ, ಈಗ 25 ಎಂಟ್ರಿ ಮಾಡಿದ್ರೆ ಆಟೋಮೆಟಿಕ್ಲಿ ಇಲ್ಲಿ ಟ್ರೂ ಅನ್ನೋದು ಬರುತ್ತೆ. ಇದು ಹೇಗಪ್ಪ ನಾವು ಮಾಡೋದು ಅಂತ ಹೇಳ್ತಾ ಇದೀನಿ. ಸೊ ಇದು ತುಂಬಾ ಸಿಂಪಲ್ ಆಗಿದೆ. ಇದೆಷ್ಟು ನಾನು ಈಗ ಡಿಲೀಟ್ ಮಾಡ್ಕೊತೀನಿ. ಫಸ್ಟ್ ಫಾರ್ಮುಲಾ ಹಾಕ್ತೀನಿ. ಇಲ್ಲಿ ಫಸ್ಟ್ ಒನ್ ಈಸ್ ಈಕ್ವಲ್ ಟು, ಸೊ ಫಸ್ಟ್ ಸೆಲ್ ಲಿಸ್ಟ್ 1 ಅಲ್ಲಿರೋಂಥ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಕೆಂಡ್ ಮತ್ತೆ ಈಸ್ ಈಕ್ವಲ್ ಟು, ಮತ್ತೆ ಲಿಸ್ಟ್ 2 ಎಂಟರ್ ಹೊಡೀರಿ. ಟ್ರೂ ಆರ್ ಫಾಲ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಈ ಲಾಸ್ಟ್ ಮೂಲೆಯಲ್ಲಿ ಕ್ಲಿಕ್ ಮಾಡಿಟ್ಕೊಂಡು ಡಬಲ್ ಕ್ಲಿಕ್ ಮಾಡ್ಕೊಂಡು ಡ್ರ್ಯಾಗ್ ಮಾಡೋದು, ನಿಮಗೆ ಏನಾಗುತ್ತೆ ಟ್ರೂ ಆರ್ ಫಾಲ್ಸ್ ಆಟೋಮೆಟಿಕ್ಲಿ ಬರುತ್ತೆ. ಈಗ ಇಲ್ಲಿಗೆ ನಾನು 20 ಅಂತ ಮಾಡಿದೆ ಅಂದರೆ 20 ಅಥವಾ 34 ಮಾಡಿದೆ ಅಂದರೆ ಫಾಲ್ಸ್ ಬರುತ್ತೆ. ಆಟೋಮೆಟಿಕ್ಲಿ ಅದೇನಾಗುತ್ತೆ ಅದಾಗದೆ ಚೇಂಜಸ್ ಬರುತ್ತೆ. ಟ್ರೂ ಆರ್ ಫಾಲ್ಸ್ ಅನ್ನೋದು ಅದಾಗದೆ ಬರ್ತಾ ಹೋಗುತ್ತೆ. ನಮ್ಗೆ ಇದನ್ನು ಕರೆಕ್ಟಾಗಿ ಎಲ್ಲ ರೆಡಿ ಮಾಡ್ಬೇಕಂದ್ರೆ, ಸೊ ಕಂಟ್ರೋಲ್ ಎ ಕೊಟ್ಟರೆ ಫುಲ್ ಸೆಲೆಕ್ಟ್ ಆಗುತ್ತೆ. ಕಂಟ್ರೋಲ್ ಶಿಫ್ಟ್ ಎಲ್ ಅಂತ ಕೊಡಿ. ಸೊ ಇದಕ್ಕೆ ಫಿಲ್ಟರ್ ಆ್ಯಡ್ ಆಗುತ್ತೆ. ಫಿಲ್ಟರ್ ಆ್ಯಡ್ ಆದಾಗ ನಾವೇನು ಮಾಡ್ಬೇಕಂತ, ಇಲ್ಲಿ ಫಿಲ್ಟ್ರಲ್ಲಿ ನಾನೀಗ ಟ್ರೂ ಮಾತ್ರ ನನಗೆ ಟ್ರೂ ಎಷ್ಟಿದೆ ಅನ್ನೋದು ಮಾತ್ರ ನಾನು ಫೈಂಡ್ ಮಾಡ್ಬೇಕಂದ್ರೆ ಓಕೆ ಅಂತ ಕೊಡ್ತೀನಿ. ಟ್ರೂ ಎಷ್ಟಿದೆ ಅನ್ನೋದು ಶೋ ಮಾಡುತ್ತೆ. 45 ಇದ್ರೆ ಬರುತ್ತೆ. ಸೊ ಈಗ ನಾನು ಏನು ಮಾಡ್ತೀನಿ, ಇಲ್ಲಿ 35 ಅಂತ ಕೊಟ್ಬಿಡ್ತೀನಿ. ಸೊ ಅದು ಫಾಲ್ಸ್ ಹೋಗುತ್ತೆ. ಸೊ ರಿಟರ್ನ್ ಇಲ್ಲಿ ಹೋಗಿ ನಾನು ಟ್ರೂ ಆರ್ ಫಾಲ್ಸಲ್ಲಿ ಟ್ರೂ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ನಾನು ಓಕೆ ಅಂತ ಕೊಟ್ಟರೆ ಟ್ರೂ ಇರೋ ಅಂಥವು ಮಾತ್ರ ಬರುತ್ತೆ. ಈಗ ನಾನು ಏನು ಮಾಡ್ತೀನಿ, ರಿಟರ್ನ್ ಹೋಗಿ ನಾನು ಸೆಲೆಕ್ಟ್ ಆಲ್ ಅಂತ ಕೊಟ್ಟು ಓಕೆ ಅಂತ ಕೊಡ್ತೀನಿ. ಎಲ್ಲದು ಕೂಡ ಬರುತ್ತೆ. ಈಗ ನೋಡಿ ಫಾಲ್ಸ್ ಎಷ್ಟಿದೆ, ಸೊ ಮತ್ತು ಟ್ರೂ ಎಷ್ಟಿದೆ ಆಟೋಮೆಟಿಕ್ಲಿ ನಾವು ಚೆಕ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.